ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮ್ಮನ್ನು ಮತ್ತೆ ಹಿಂಡುಮನೆ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈಗ ನೋಡಿ, ಇದು ಅಬಿಯು ಅಂತ. ಇದು ಸಪೋಟೇಸಿಯಾ ಫ್ಯಾಮಿಲಿಯ ಒಂದು ಹಣ್ಣಿದು. ಇದು ದಕ್ಷಿಣ ಅಮೇರಿಕದ ಫಿಲಿಪೈನ್ಸ್ ದ್ವೀಪದ ಒಂದು ಹಣ್ಣು. ಇದರಲ್ಲಿ ಭಾಳಷ್ಟು ಜಾತಿಗಳಿದೆ. ಇದು ಜೈಂಟ್ ಅಬಿಯು ಅಂತ, ಇದು ನಿಪ್ಪಲ್ ಅಬಿಯು, ಇದು ನಾರ್ಮಲ್ ಅಬಿಯು. ಈಗ 3 ಜಾತಿಯ ಹಣ್ಣುಗಳು ಆಗ್ತಾ ಇದೆ. ಅದರಲ್ಲಿ ಇನ್ನೊಂದು ಜಾತಿ ಇದೆ, ಇದು ನಿಪ್ಪಲ್ಗೆ ಬರ್ತದೆ, ಆದರೆ ಅಷ್ಟು ನಿಪ್ಪಲ್ ಬರಲ್ಲ, ಸ್ವಲ್ಪ ಕಡಿಮೆ ಬರ್ತದೆ. ಇದು ಜಾಸ್ತಿ ಇದೆ. ನೋಡಿ, ನಿಮಗೆ ವ್ಯತ್ಯಾಸಗಳು ಗೊತ್ತಾಗ್ತದೆ ನೋಡಿ. ಅಬಿಯುಗಳಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ. ಈಗ ನೋಡಿ, ಇದು ಸುಮಾರು ಒಂದು 600 ಗ್ರಾಮ್ಗಿಂತ ಜಾಸ್ತಿ ಇದೆ. ಇದು ಜೈಂಟ್ ಅಬಿಯು. ಇದು ನಿಪ್ಪಲ್ ಅಬಿಯು. ಇದು ಇನ್ನೂ ಸ್ವಲ್ಪ ದೊಡ್ಡದು ಬರ್ತದೆ, ಸ್ವಲ್ಪ ಸಣ್ಣಾಗಿದೆ ನೋಡಿ. ಇದು ನಿಪ್ಪಲ್ ಕಾಣ್ತಾ ಇದೆ, ಇದಕ್ಕೆ ಹಾಗಾಗಿ ನಿಪ್ಪಲ್ ಅಬಿಯು ಅಂತಾರೆ. ಇದು ನಾರ್ಮಲ್ ಅಬಿಯು. ಇದು ನಿಪ್ಪಲ್ ಅಬಿಯುಲ್ಲೇ ಸ್ವಲ್ಪ ಮತ್ತೊಂದು ವೆರೈಟಿ. ಇದು ಸ್ವಲ್ಪ ಸಣ್ಣ ಬರ್ತದೆ ನೋಡಿ. ನಿಮಗೆ ವ್ಯತ್ಯಾಸಗಳು ಕಾಣ್ತಾ ಇದೆ ಈಗ 4 ಅಬಿಯುನಲ್ಲೂ. ಈಗ ನೋಡಿ, ಜಾಯಿಂಟ್ ಅಬಿಯುನ ನಾನೀಗ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಭಾಳ ಸ್ಮೂತಾಗಿ ಇರುವಂಥ ಒಂದು ಸಿಹಿಯಾದ ಒಂದು ಹಣ್ಣು ಇದು. ಸಪೋಟೇಸಿಯಾ ಫ್ಯಾಮಿಲಿ ಆದ್ದರಿಂದ ಇದು ಸ್ವಲ್ಪ ಗಮ್ ಇರ್ತದೆ, ಭಾಳ ಅಲ್ಲ, ಸ್ವಲ್ಪ ಇರ್ತದೆ, ಸ್ವಲ್ಪ ಪ್ರಮಾಣದಲ್ಲಿ. ಇದು ಭಾಳಷ್ಟು ಬರ್ತದೆ. ಆಮೇಲೆ ಭಾಳ ಬೇಗ ಹಣ್ಣು ಬರುವಂಥ ಒಂದು ಜಾತಿಯ ಮರ ಇದು. ನೋಡಿ, ಈ ರೀತಿಯ ರಚನೆ ಇರ್ತದೆ. ಇದಕ್ಕೆ ನಾವು ಸ್ಕೂಪ್ ಹಾಕಿ ಚಮಚ ಹಾಕಿ ತಿನ್ಬೋದು. ಇದರಲ್ಲಿ 1 ರಿಂದ 2 ಬೀಜ ಇರ್ತದೆ. ಇದರಲ್ಲಿ 2 ಬೀಜ ಇದೆ. ಈಗ ಇದು ಒಳ್ಳೆಯ ಹಣ್ಣಾಗಿದೆ ನೋಡಿ. ಈಗ ಕಟ್ ಮಾಡಿದ್ದೇನೆ, ಇದು ಸ್ಕೂಪ್ ಹಾಕಿ ತೆಗಿತಾ ಇದ್ದೇನೆ, ಈಗ ಚಮಚ ಹಾಕಿ. ನೋಡಿ, ಈ ರೀತಿ ಬರ್ತಿದೆ ಪಲ್ಪು ನೋಡಿ. ಭಾಳ ಸಿಹಿಯಾಗಿದೆ ಇದು ಪಲ್ಪು, ಭಾಳ ಚೆನ್ನಾಗಿದೆ ಹಣ್ಣಿಗೆ. ನಾನು ಒಂದು ಚಮಚವನ್ನು ತಿಂದೆ. ಇದು ಬಹಳ ಬೇಗ ಬರ್ತದೆ. ಇದರಲ್ಲಿ ಸುಮಾರು ಒಂದು 15ರಿಂದ 20 ಜಾತಿಯವರೆಗೆ ಅಬಿಯು ಇದೆ. ನನ್ನ ಹತ್ರ ಒಂದು 6-7 ಜಾತಿ ಈಗ ಇದೆ. ಉಳಿದಿದ್ದು ಇನ್ನು ಬರ್ತಾ ಇದೆ ಗಿಡಗಳು. ಈ ಸರಿ ಇದರಲ್ಲಿ ಗಮ್ಲೆಸ್ ಬಂದಿದೆ. ಅಂದರೆ ಈ ಮೇಣ ಇರ್ತದೆ ಅನ್ನಲ್ಲ ಸಪೋಟೇಸಿಯಾ ಫ್ಯಾಮಿಲಿಯಲ್ಲಿ, ಆ ಗಮ್ ಇಲ್ಲದೆ ಹೋಗಿದ್ದು ಬಂದಿದೆ. ಇದರಲ್ಲೂ ಏನು ಗಮ್ ಇಲ್ಲ ಅಂತ, ಗಮ್ಲೆಸ್ ಅಂತಲೇ ಹೇಳ್ಬೋದು. ಆದರೂ ಕೆಲವುದರಲ್ಲಿ ಸ್ವಲ್ಪ ಬರ್ತದೆ. ಒಳ್ಳೆಯ ಹಣ್ಣಾದರೆ ಏನು ಗಮ್ ಬರೋದಿಲ್ಲ ನೋಡಿ. ಇದರಲ್ಲಿ ಎಲ್ಲೂ ಗಮ್ ಕಾಣ್ತಾ ಇಲ್ಲ. ನಾನು ಕಟ್ ಮಾಡಿದಾಗ ನನ್ನ ಕೈಗೂ ಏನು ತಾಗಿಲ್ಲ ಗಮ್ಮು, ಚೆನ್ನಾಗಿದೆ. ಇದರಲ್ಲೂ 2 ಬೀಜ ಇದೆ. ಹೆಚ್ಚಿನ ಪಾಲು ಹಣ್ಣುಗಳಲ್ಲಿ 1 ರಿಂದ 2 ಬೀಜಗಳು ಮಾತ್ರ ಇರ್ತದೆ. ಇದು ಭಾಳ ಬೇಗ ಫಸಲು ಬರೋದ್ರಿಂದ, ಆಮೇಲೆ ಉತ್ತಮವಾದ ಮಾರುಕಟ್ಟೆ ಇದಕ್ಕೆ ಇರೋದರಿಂದ ಎಲ್ಲರೂ ಕಮರ್ಷಿಯಲ್ ಆಗಿಯೂ ಸಹ ಇದನ್ನು ಬೆಳೆಸ್ಬೋದು. ಕೆಲವು ಜನರಿಗೆ ನಾನು ಕಮರ್ಷಿಯಲ್ ಆಗಿ ಇದನ್ನು ಕೊಟ್ಟಿದ್ದೇನೆ. ಇದರ ಗಿಡಗಳನ್ನು ಆಸಕ್ತರು ಬೇಕಾದರೆ ಸಂಪರ್ಕಿಸಿ. ಇದರ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇರ್ತದೆ, ಪಡಿಬೋದು. ಅಂದರೆ ಇದು ಭಾಳ ಏನು ದೊಡ್ಡದು ಆಗೋದಿಲ್ಲ, ಬೇಗ ಬರೋದ್ರಿಂದ ನಮಗೆ ತಿನ್ನಲಿಕ್ಕೆ ಅನುಕೂಲ ಆಗ್ತದೆ. ಇದು ನಾವು ಮನೆ ಎದುರಿಗೆ ಗಾರ್ಡನ್ನಲ್ಲೂ ಸಹ ಒಂದೊಂದು ಗಿಡವನ್ನು ಹಾಕಿ ಬೆಳೆಸ್ಕೋಬೋದು. ತಿನ್ನಲಿಕ್ಕೆ ಭಾಳ ರುಚಿಯಾಗಿದೆ ಇದು. ನಾನು ನಿಪ್ಪಲ್ ಅಬಿಯು ವಿಡಿಯೋವನ್ನು ಹಿಂದಿನ ದಿನಗಳಲ್ಲಿ ಹಾಕಿದ್ದೆ, ಅದನ್ನು ಬೇಕಾದರೆ ನೀವು ನೋಡ್ಕೊಬನ್ನಿ. ಅದು ಇದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ, ನೋಡಿದರೆ ನಿಮಗೆ ಸಿಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅಬಿಯುಗಳನ್ನು ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿವರೆಗೂ ನಮಸ್ಕಾರ.